ಪ್ರಚಾರ ಸಮಿತಿ ನೇಮಕ ಮಾಡಿ ಅವರು ಎಲೆಕ್ಷನ್ ಪೂರ್ತಕ್ಕೆ ಮಾತ್ರ ಅದು ಪೋಸ್ಟ್ ಅನ್ನು ತಯಾರು ಮಾಡಿ ಅವರಿಗೆ ಕೆಲಸ ತಗೊಳ್ತಾ ಇದ್ರು. ಆದರೆ ಈಗ ನಮ್ಮ ಒಂದು AICC ಆದೇಶದ ಮೇರೆಗೆ ಈಗ ಇದು AICC ಇಂದ ಆದೇಶ ತಗೊಳ್ತಾ ಇದ್ರು. ಮೊದಲು ಇಲ್ಲೇ ಸ್ಟೇಟ್ಗಳು ತಗೊಳ್ತಾ ಇದ್ರು. ಈ ಪೋಸ್ಟ್ಗೆ ಏನಪ್ಪ ವ್ಯಾಲ್ಯೂ ಅಂದರೆ ಈಗ ಇದು ನೇಮಕಾತಿ ಡಿಸ್ಟಿಕ್ ಲೆವೆಲ್ ಪರ್ಮಿಷನ್ಸ್ ಕೂಡ KC ವೇಣುಗೋಪಾಲ್ ಅವರು ಸೈನ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ದೊಡ್ಡ ಮಹತ್ವದ ಒಂದು ಆದ್ಯತೆ ಕೊಟ್ಟಿದ್ದಾರೆ ಇದು ಪ್ರಚಾರ ಸಮಿತಿಗೆ. ಇದು ಡೆಲ್ಲಿಯಿಂದ ಈಗ ಮೊದಲೆಲ್ಲ ಇಲ್ಲೇ ಪರ್ಮಿಷನ್ ತಗೊಳ್ತಾ ಇದ್ರು, ಇಲ್ಲ ಆ ಟೈಪ್ ಅಲ್ಲ. ಇದು ಒಂದು ದೊಡ್ಡ ಮಟ್ಟದ ಪೋಸ್ಟು, ದೊಡ್ಡ ಮಟ್ಟದ ಕೆಲಸ, ದೊಡ್ಡ ಮಟ್ಟದ ಜವಾಬ್ದಾರಿ ಕೂಡ. ಇದು ನಿರಂತರವಾಗಿ ನಾವು ಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲರೂ ಒಂದು ಪ್ರಚಾರ ಲೆಕ್ಕಕ್ಕೆ ಒಂದು ದೊಡ್ಡದಾದ ಪ್ರಚಾರ ಹಮ್ಮಿಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ಹೇಳ್ತಾ ಹೋದ್ರೇ ಸಾಕು. ಇನ್ನೊಬ್ಬರದ್ದು ಕೆಟ್ಟದ್ದು ಬೇಡ. ನಮ್ದು ಮಾಡಿರೋ ಗ್ಯಾರಂಟಿ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಏನೇ ಆಗಲಿ ಕೆಲಸಗಳನ್ನ ಸರ್ಕಾರದ್ದು ಹೇಳ್ತಾ ಹೋದರೆ ನಮಗೆ ಸಾಕಷ್ಟು ಒಂದು ಪಕ್ಷಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳಿ ಮೊಟ್ಟಮೊದಲಿಗೆ ಅವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ಏನನ್ನು ಕೂಡ ಆದೇಶ ಆದ ತಕ್ಷಣ ನಾನು ಜಿಲ್ಲಾಧ್ಯಕ್ಷರಿಗೆ ಮತ್ತು ನಾಗರಾಜನಿಗೆ ಹೇಳಿದ್ದೀನಿ, ಯಾವ ಥರ ಮಾಡಬೇಕು ಕಾರ್ಯಕ್ರಮ, ದೊಡ್ಡ ವಿಜೃಂಭಣೆ ಆಚರಣೆ ಮಾಡೋಣ ಅಂತ ಹೇಳಿದ್ರೆ ಬೇಡ, ಸರಳ ಸಮಾರಂಭ ಮಾಡಿ ಹಬ್ಬದ ಸಮಯ ಇದೆ. ಆಮೇಲೆ ಯಾವ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಜೊತೆ ಅವ್ರ ಜೊತೆಗೂಡಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ ಹೇಳಿದ್ದೆ ನಾನು. ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಎಲೆಕ್ಷನಲ್ಲಿ ಇರಲಿ, ಪ್ರತಿಯೊಂದು ರಾಜಕೀಯ ಚಟುವಟಿಕೆಯಲ್ಲಿ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಆಗಬೇಕು, ಇಶ್ಯೂ ಜನೇನ್ ಇರಬೇಕು. ಆಗಷ್ಟು ಇಶ್ಯೂ ಇರಲಿಲ್ಲ. ಈಗ ನಾವು ಕೂಡ ಒಳ್ಳೆ ಅವಕಾಶ ಸಿಕ್ಕಿದೆ ಪ್ರಚಾರ ಮಾಡೋಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಕೇವಲ 5 ಸ್ಕೀಮ್ಸ್ ಅಲ್ಲ, 5 ಅಲ್ಲ, ಅದ್ರ ಜೊತೆಯಲ್ಲಿ ಹಂತವಾಗಿ ಒಂದೊಂದೊಂದು ಬೆಳೀತಾನೆ. ಇತ್ತೀಚೆಗೆ ಮತ್ತೊಂದು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ದಾರೆ. ತುಂಬ ಅನುಕೂಲ ಆಗ್ತದೆ. ಈಗ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ತಾಲೂಕು ಇರ್ಬೋದು, ಹಾಗೆ ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ. ನಮ್ಗೊಂದು ಒಳ್ಳೆ ಇಶ್ಯೂ ಸಿಕ್ಕಿದೆ. ಮನೆಗೆ ಹೋಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಪ್ರತ್ಯೇಕವಾಗಿ ಮಹಿಳೆಯರನ್ನ ನಮ್ದು ಏನು ಪಕ್ಷದ ಪ್ರಚಾರ ಇದೆ ಎಲ್ರಿಗೂ ಗೊತ್ತಿರೋ ಸಂಗತಿ. ಜೊತೆಯಲ್ಲಿ ತಾವು ಸ್ವಲ್ಪ ನಮ್ಮ ಟೀಮ್ ಒಳ್ಳೆ ಟೀಮ್ ಮಾಡ್ಕೊಂಡು ಯಾರಿದ್ದಾರೆ ಅವರಿಗೆಲ್ಲ ಹಾಕೊಂಡು ಪ್ರಚಾರ ಮಾಡಿ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನೂ ಬಲಾಗ್ತದೆ, ಪಕ್ಷಕ್ಕೆ ಶಕ್ತಿ ಸಿಗ್ತದೆ. ಜೊತೆಯಲ್ಲಿ ಮುಂದಿನ ಎಲೆಕ್ಷನ್ ನಮಗೆಲ್ಲ ಅನುಕೂಲ ಆಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಇನ್ನೊಂದ್ಸಲ ನಾನು ವೀರನಗೌಡರಿಗೆ ಶುಭಾಶಯ ಹೇಳ್ತಾನೆ. ಆದರೆ ಒಂದನ್ನು ವೀರನಗೌಡರಿಗೆ ಹೇಳ್ತೀನಿ, ನಿನ್ನೆ ಭಾಳ ಒಂದು ಒಳ್ಳೆ ಸಂದರ್ಭ ಇತ್ತು. ವೀರನಗೌಡರಿಗೆ ನಾಗೇಂದ್ರನವರು ಸಿಕ್ಕರು, ಅವ್ರ ಜೊತೆ ಒಂದು ಫೋಟೋ ಸೆಷನ್ಸ್ ಮಾಡ್ಕೊಂಡು ಇದನ್ನು ತಗೊಂಡ್ರು. ಅದರ ನಂತರ ಭರತ್ ರೆಡ್ಡಿ ನಮ್ಮ ನಗರ ಶಾಸಕರು ಅವ್ರಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡಿದ್ದಾರೆ. 2 ಕಡೆ ತಗೊಂಡಿದ್ದಾರೆ. ಜಿಲ್ಲಾಧ್ಯಕ್ಷರ ಹತ್ರ ತಗೊಂಡಿದ್ದಾರೆ, ನಮ್ಮ KPCC ಜನರಲ್ ಸೆಕ್ರೆಟರಿ ಹತ್ರ ತಗೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಕೆಲವರು ಕೇಳ್ತಾ ಇರ್ತಾರೆ, ಅದೇನಪ್ಪ ಅಂತೇಳಿ, ಅದೇನು ಪೋಸ್ಟ್ ಕೊಡಪ್ಪ ಅಂತೇಳಿ. ಆದರೆ ಒಬ್ಬ ಮನುಷ್ಯನಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಒಂದು ಪ್ಲಾಟ್ಫಾರ್ಮ್ ಇಲ್ಲ ಅಂತಂದರೆ ಮನುಷ್ಯ ಅವನ ಬೆಳವಣಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಕ್ಷದಲ್ಲಿ ಕಾರ್ಯಕರ್ತ ಆಗಿರ್ತೀವಿ, ದೊಡ್ಡ ಲೀಡರ್ ಆಗಿರ್ತೀವಿ, ಆದರೆ ನಿನ್ನದೇ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದ್ದಾಗ ಮಾತ್ರ ನಿಮಗೊಂದು ಶಕ್ತಿ ಬರುತ್ತೆ, ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಭಾಳಷ್ಟು ನಂಬಿಕೆಯಿಂದ, DCC ಅಧ್ಯಕ್ಷರು ತುಂಬ ನಿಮ್ಮ ಮೇಲೆ ನಂಬಿಕೆಯಿಂದ ಅದನ್ನ ಪೋಸ್ಟನ್ನು ಅವ್ರು ಎಲ್ಲರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಅದನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಸಮರ್ಪಕವಾಗಿ ಅವ್ರ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅಂದರೆ ಅಷ್ಟೊಂದು ದೊಡ್ಡ ಶಕ್ತಿ ಇದೆ ಅಂತ ಈಗ ಬಂದಿದೆ. ಅದಕ್ಕೆ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು. ನನ್ನನ್ನು ಸೇರ್ಕೊಂಡು ನಾನು ಗ್ರಾಮಾಂತರ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದೀನಿ, ನೀವು ನಗರ ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷರಿದ್ದೀರಿ. ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಯಾಕಂತಂದರೆ ಇವತ್ತು ನಮ್ಮ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಆಮೇಲೆ ಇಡೀ ಪ್ರಪಂಚದಲ್ಲೇ, ಇಡೀ ದೇಶದಲ್ಲೇ ಮಾದರಿ ಆಗಿರ್ತಕ್ಕಂಥ ಒಂದು 5 ಪಂಚ ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ಲಂಡನ್ ಆಫ್ ಬುಕ್ ರೆಕಾರ್ಡ್ ನಮ್ಮದಂದರೆ ವರ್ಲ್ಡ್ ಬುಕ್ ರೆಕಾರ್ಡಲ್ಲಿ ನಮ್ಮದು ದಾಖಲೆ ಆಗಿದೆ. ಇವತ್ತು ಈ ಕರ್ನಾಟಕ ರಾಜ್ಯದ ಸಾರಿಗೆ ಇಲಾಖೆ ಸ್ತ್ರೀ ಶಕ್ತಿ ಯೋಜನೆ, ಸಾರಿಗೆ ಇಲಾಖೆಯಲ್ಲಿ ನಡೀತಕ್ಕಂಥ ಶಕ್ತಿ ಯೋಜನೆ ಈ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಅಂದರೆ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಸೇಲ್ ಆಗಿದೆ. ಅಂದರೆ 500 ಕೋಟಿ ಟಿಕೆಟ್ಗೆ ನಾವು ನಮ್ಮ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ ದುಡ್ಡು ಕಟ್ತಾ ಇದ್ದಾರೆ. ಇದನ್ನು ನಾವು ಹೆಚ್ಚಾಗಿ ಪ್ರಚಾರ ಮಾಡಬೇಕು. ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಈ ಖಾತಾ ಏನಿತ್ತಲ್ಲ ಅದನ್ನ ಗ್ರಾಮ ಪಂಚಾಯತಿ ಇವರಿಗೆ 45 ದಿವಸ ಕೊಟ್ಟಿದ್ರು ಇದನ್ನ ಮಾಡ್ಲಿಕ್ಕೆ, ವಿಲೇವಾರಿ ಮಾಡ್ಲಿಕ್ಕೆ. ನಿನ್ನೆ 14 ಡೇಸಿಗೆ ತೊಗೊಂಡು ಬಂದಿದ್ದಾರೆ. ನಿನ್ನೆ ಇವರು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು. ಆ ಕಾರಣಕ್ಕೂ ಇಂಥವೆಲ್ಲವೂ ಪ್ರತಿದಿನ ನಾವು ನಮ್ಮ ಜವಾಬ್ದಾರಿ ಇದೆ.
DCC ಅಧ್ಯಕ್ಷರ ಹತ್ರ ನಾವು ಮನವಿ ಮಾಡ್ಕೋಬೇಕು. ಇದು ಈ ತರ ಸರ್ ಇವತ್ತೊಂದು ಇದು ಬಂತು ಅವ್ರಿಗೆ, ಯಾಕಂದ್ರೆ ಇಡೀ ಜಿಲ್ಲೆನ ಮೇಂಟೈನ್ ಮಾಡ್ತಕ್ಕಂಥ ಇದು ಸಂದರ್ಭಗಳಿದ್ದಾಗ ನಮ್ಮ ಡ್ಯೂಟಿ, ನನ್ನದು ನಿಮ್ಮದು ಡ್ಯೂಟಿ ಏನಂತಂದ್ರೆ ನಮ್ಮ ಟೀಮ್ ಏನ್ ಕೆಲಸ ಮಾಡ್ಬೇಕಂದ್ರೆ ಪ್ರತಿದಿನ ಏನ್ ಆದೇಶಗಳಾಗ್ತಾ ಇದಾವೆ, ಪ್ರತಿ ಹಂತದಲ್ಲಿ ಏನ್ ನಡೀತಾ ಇದೆ ಸರ್ಕಾರದಲ್ಲಿ, ಆಮೇಲೆ ಹೊಸ ಹೊಸ ಕಾರ್ಯಕ್ರಮಗಳು ಏನ್ ಬರ್ತಾ ಇದಾವೆ ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ಬೇಕು, ತಿಳ್ಕೊಳ್ಬೇಕು, ಅದನ್ನ ಅವ್ರ ಗಮನಕ್ಕೆ ತರಬೇಕು. ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಅವ್ರ ಮುಖಾಂತರ ನಾವು ಮಾಡಿಸ್ಬೇಕು. ನಾವು ಜೊತೆಗೆ ಇದ್ಬಿಟ್ಟು ನಾವು ಮಾಡಕ್ ಆಗೋದಿಲ್ಲ. ಮೊನ್ನೆ ಕಂದಾಯ ಇಲಾಖೆಯಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಬದಲಾವಣೆ ತಗೊಂಡು ಬಂದಿದ್ದಾರೆ. ಅಂದ್ರೆ ಎಲ್ಲ ಇಲಾಖೆಗಳಲ್ಲಿ ಈಗ ಮೊನ್ನೆ ಕಾರ್ಮಿಕ ಇಲಾಖೆನಲ್ಲಿ ಅಸಂಘಟಿತ ವಲಯ ಅಂತ ಗುರುತಿಸಿ, ಯಾಕಂದ್ರೆ ಇವತ್ತು ಮೋಟ್ರದ್ದು ಇದಿತ್ತು, ಸಿನಿ ಬಿಲ್ ತಗೊಂಡು ಬಂದಿದ್ದಾರೆ, ಆಮೇಲೆ ಮತ್ತೊಂದು ಗಿಗ್ ಬಿಲ್ ತಗೊಂಡು ಬಂದಿದ್ದಾರೆ, ಸುಮಾರು ಒಂದು 10-12 ಬಿಲ್ಗಳು ತಗೊಂಡು ಬಂದಿದ್ದಾರೆ. ಇದು ಇಡೀ ದೇಶದಲ್ಲಿ ಯಾವುದು ರಾಜ್ಯದಲ್ಲಿ ಮಾಡಿಲ್ಲ. ಅಸಂಘಟಿತ ವಲಯದಲ್ಲಿ 101 ಜಾತಿಗಳನ್ನ ಸೇರಿಸಿ ಒಂದು ಅಸಂಘಟಿತ ಕಾರ್ಮಿಕರಂತ ತಯಾರು ಮಾಡಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಪ್ರಚಾರ ಮಾಡಬೇಕು. ಯಾಕಂದ್ರೆ 80% ಜನರು ಈ ಕಾರ್ಮಿಕರಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಕೃಷಿ ಕಾರ್ಮಿಕರನ್ನು ಸೇರಿಸ್ಕೊಂಡಿದ್ದಾರಣ, ಆಮೇಲೆ ಇದು ಕುಂಬಾರಿಕೆ ಮಾಡತಕ್ಕಂಥವ್ರು, ಕಂಬಾರು, ಹಾವಿಡಿತಕ್ಕಂಥವ್ರು, ಆಮೇಲೆ ಈ ಊರುಗಳಲ್ಲಿ ಇವು ಎತ್ತಿಡ್ಕೊಂಡು ಬರ್ತಾರಲ್ಲ ಗಂಗೆತ್ತು, ಇಂಥವ್ರೆಲ್ಲರನ್ನ ಸಣ್ಣ ಸಣ್ಣ ಸಮಾಜಗಳನ್ನ ಗುರುತಿಸಿ ಅವ್ರನ್ನೆಲ್ಲ ಕಾರ್ಮಿಕ ವಲಯದಲ್ಲಿ ತಗೊಂಡು ಬಂದಿದ್ದಾರೆ. ಅವ್ರನ್ನ ಪೂಜಾರಿಗಳನ್ನ ಸಹ ತಗೊಂಡು ಬಂದಿದ್ದಾರೆ. ಅಂದ್ರೆ ಯಾರನ್ನು ಬಿಟ್ಟಿಲ್ಲ, ಯಾರ್ಯಾರನ್ನು ಬಿಟ್ಟಿಲ್ಲ. ಪತ್ರಿಕಾ ವಿತರಕರು, ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಇವರಿಗೂ ಸಹ ತಗೊಂಡು ಬಂದಿದ್ದಾರೆ ಬಿಲ್ಲಲ್ಲಿ. ಅಂದ್ರೆ ಇವರೆಲ್ಲರೂ ನಾವು ಇದನ್ನು ಜಾಸ್ತಿ ಪ್ರಚಾರ ಮಾಡೋದ್ರಿಂದ ಪಕ್ಷಕ್ಕೊಂದು ದೊಡ್ಡ ಬಲವರ್ಧನೆ ಆಗ್ತದೆ. ಮನೆಗೆ ಕೆಲಸ ಮಾಡ್ತಾ ಇರಲ್ಲ, ಹೆಣ್ಮಕ್ಳು ಬೆಳಿಗ್ಗೆ ಬಂದ್ಬಿಟ್ಟು ಕಸ ಹೊರಿತಕ್ಕಂಥದ್ದು, ಮುಸ್ರೆ ತೊಳಿತಕ್ಕಂಥದ್ದು, ಅಡಿಗೆ ಮಾಡ್ತಕ್ಕಂಥದ್ದು, ಮನೆ ಕೆಲಸ, ನೀರು ಬಿಡ್ತಕ್ಕಂಥವ್ರು, ಮನೆಯಲ್ಲಿ ಯಾರು ಹೆಣ್ಮಕ್ಳು ಗಂಡು ಮಕ್ಳು ಕೆಲಸ ಮಾಡ್ತಾರೋ ಅದನ್ನ ಡೊಮೆಸ್ಟಿಕ್ ಬಿಲ್ ಅಂತ ತಗೊಂಡು ಬಂದು ಅವ್ರಿಗೂ ಮಿನಿಮಮ್ ವೇಜಸ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಜಾಬ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಆಮೇಲೆ 8 ಗಂಟೆ ಇದ್ದಿದ್ದು 12 ಗಂಟೆ ಮಾಡ್ಬೇಕಂತೇಳಿ ಪ್ರಯತ್ನ ಕೇಂದ್ರ ಸರ್ಕಾರದಿತ್ತು. ನಮ್ಮ ಟೈಮು ಅಂದ್ರೆ ಕಾರ್ಮಿಕರ ಟೈಮು, ಅದನ್ನ ನಮ್ಮ ರಾಜ್ಯ ಸರ್ಕಾರ ಒಪ್ಪಿಲ್ಲ. ರಾಜ್ಯ ಸರ್ಕಾರ ಒಪ್ಪಿದಂಗೆ 8 ಗಂಟೆ ಏನಿತ್ತು ಅದನ್ನೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಗದಿ ಮಾಡಿದ್ರು ಸಂವಿಧಾನದಲ್ಲಿ 8 ಗಂಟೆ, ಅದನ್ನೇ 8 ಗಂಟೆ ಕಂಟಿನ್ಯೂ ಮಾಡಿದ್ವಿ. ಎಲ್ಲವೂ ನಾವು ಜಾಸ್ತಿ ಪ್ರಚಾರ ಮಾಡಿದ್ರೆ ನಮಗೆ ಒಂದು ಅನುಕೂಲ ಆಗ್ತದೆ ಪಕ್ಷಕ್ಕೆ. ಅದಕ್ಕೆ ಪಾರ್ಟಿ ನಾವು ಅಧ್ಯಕ್ಷರ ಮೇಲೆ ನಾವು ಪ್ರಚಾರ ನಾವು ರೆಡಿ ಮಾಡ್ತೀವಿ, ಅಧ್ಯಕ್ಷರು ನಾವು ಮನವಿ ಮಾಡಬೇಕು. ಇದು ಸೂರ್ಯ ನ್ಯೂಸ್ ಕನ್ನಡ.